ಹೆದರಿಕೆ ಹುಟ್ಟುಬಿಡ್ತು ನನಗೆ. ಒಂದು ಘಟನೆ ನಡೀತು. ಊರಿನ ಹೊರಗೆ ಕೆರೆ ಹಿಂಭಾಗದೊಳಗೆ ಒಂದು ದೇವಸ್ಥಾನ, ನಾಗೇಶ್ವರನ ದೇವಸ್ಥಾನ ಅಂತವ. ಆ ದೇವಸ್ಥಾನದ ಪೂಜಾರಿ ನಮ್ಮ ಮಾವ. ಒಂದು ನಂಬಿಕೆ ಏನಿತ್ತು ಅಂದರೆ, ಮೈಲಿಗೆಯಲ್ಲಿ ಹೋದರೆ ಅಲ್ಲಿ 7 ಎಡೆ ಸರ್ಪ ಇರುತ್ತೆ, ಅದು ಬಂದು ಕಚ್ಚಿಬಿಡುತ್ತೆ ಅಂತ ಒಂದು ನಂಬಿಕೆ. ಇವಾಗ ನಾನು ಊಟ ಎಲ್ಲ ಮಾಡ್ಕೊಂಡು ಹೋಗಿ ಇದು ಮೈಲಿಗೆಲ್ಲೇ ಹೋಗಿದ್ನಲ್ಲ, ನೋಡೋಣ ದೇವ್ರು ಬರಲಿ, ಆ ಸರ್ಪ ಬರಲಿ, ಏನು ಮಾಡುತ್ತೆ ನೋಡೋಣ ಅಂತ ಏನೋ ಒಂದು ಹುಚ್ಚು ಧೈರ್ಯದಲ್ಲಿ ನಾನು ಒಳಗಡೆ ಹೋದೆ. ಒಳಗಡೆ ಹೋದರೆ ಉಸ್ ಉಸ್ ಅಂತ ಅನ್ನುವಂಥ ಏದು ಸರಿನ ಶಬ್ದ ಬರ್ತಿತ್ತು. ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಅಲ್ಲಿ ಹೋದ ತಕ್ಷಣ ನನಗೆ ಕಂಡದ್ದೇನು ಅಂತಂದ್ರೆ, ನಮ್ಮ ಮಾವ ಒಬ್ಬ ಕೂಲಿ ಹೆಂಗಸಿಗೆ ತಗಲ್ಕೊಂಡ್ಬಿಟ್ಟಿದ್ದಾನೆ. ಒಂದು ಪ್ರಶ್ನೆ ಬಂತು, ಈ ದೇವಸ್ಥಾನ ಅಂದ್ರೆ ಇಷ್ಟೊಂದು ಪವಿತ್ರ, ಸ್ನಾನ ಮಾಡದೆ ಒಳಗೆ ಹೋಗ್ಬಾರ್ದು ಅಂತ ಎಲ್ಲ ಇರುವಾಗ ಇವನಿಲ್ಲಿ ಕೆಲಸ ಮಾಡ್ತಾನಲ್ಲ, ಸರ್ಪ ಯಾಕೆ ಬಂದು ಕಚ್ಚಲಿಲ್ಲ? ಹಾಗಾದ್ರೆ ಸರ್ಪವೇ ಇಲ್ಲವೇ ಇಲ್ಲಿ, ಅಥವಾ ದೇವ್ರಿಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಈ ಥರದ ಪ್ರಶ್ನೆಗಳೆಲ್ಲ ನನಗೆ ಬಂತು ದೇವ್ರ ವಿಷಯದೊಳಗೆ.